ಹಾಂ ಸರ್. ನಮಸ್ಕಾರ. ನಾನೀಗ ಕಪಿಲ್ ಶೆಟ್ಟಾಗಿದ್ದೆ. ನಮ್ಮ KVK ಕೊನೆಹಳ್ಳಿ ಮತ್ತು ಇಲ್ಲಿ ಕೃಷಿಕರು ಹಲಸಿನ ಹಣ್ಣನ್ನು ವ್ಯಾಪಾರ ಮಾಡೋದಕ್ಕೆ, ರಿಟೈಲ್ ಹಲಸಿನ ಹಣ್ಣು ವ್ಯಾಪಾರ ಮಾಡೋದಕ್ಕೆ ಒಂದು ಸಲ ಪರ್ಮಿಷನ್ ಕೇಳಿದರು. ಟ್ರಾಫಿಕ್ ಅಬ್ಸ್ಟ್ರಕ್ಷನ್ ಆಗದಾಗೆ ಸಂಚಾರ ಸುಗಮವಾಗಿರೋ ಹಾಗೆ ನೋಡಿಕೊಂಡು ಮಾಡಿ ಅಂತ ಪರ್ಮಿಷನ್ ಎಲ್ಲ ಕೊಟ್ಟಿದ್ವಿ. ಇದು 4 ವಾರದಿಂದಲೇ ಇದೇ ಥರ ಮಾಡ್ತಾರೆ. ಪ್ರತಿ ವಾರ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಯಾವುದೇ ಟ್ರಾಫಿಕ್ ವೈಲೇಷನ್ಸ್ ಕಂಡೀಷನ್ ಆಗದೇ ರೀತಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇಲ್ಲಿಗೆ ಹಣ್ಣು ತಗೊಂಡು ಹೋಗೋಕ್ಕೆ ಬಂದವರು ಕೆಲವೊಂದೆಲ್ಲ ವಿಚಾರಿಸಿದೆ, ತುಂಬ ಚೆನ್ನಾಗಿದೆ ಹಣ್ಣು ಅಂತ ಹೇಳಿದರು. ಒಳ್ಳೆಯ ಕ್ವಾಲಿಟಿಯ ಹಣ್ಣು ಮಾರಾಟ ಮಾಡ್ತಾರೆ. ರೈತರು ಉಂಡೆಯಾಗಿ ಹಣ್ಣನ್ನ ಮಾರೋದ್ರಿಂದ ಸುಮಾರು 20-30 ರೂಪಾಯಿ ಹಣ್ಣಿಗೆ ಬೆಲೆ ಸಿಗುತ್ತೆ. ಕೆಲವರು ಅಲ್ಲಿ ಮರದಿಂದ ಕಿತ್ಕೊಂಡು ಹೋಗಬೇಕಾದ್ರೆ ಅವ್ರು ಎಷ್ಟು ಕೇಳಿದ್ರು ಅಷ್ಟೇ ಬೆಲೆಗೆ ಮಾರಬೇಕಾಗಿರುತ್ತೆ. ಸ್ವಲ್ಪ ಸಮಯ ಇದ್ದು ಅದನ್ನು ವ್ಯಾಪಾರ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇದ್ದು ಸ್ವಲ್ಪ ತಾಳ್ಮೆ ಇಟ್ಕೊಂಡು ಬಂದು ಕೂತ್ರೆ ಒಂದು ಹಣ್ಣಿಗೆ 1:10 ನಾವು ಹೋಲ್ಸೇಲ್ಗಿಂತ ರಿಟೇಲಲ್ಲಿ ಸಂಪಾದಿಸ್ಬೋದು. ಇಲ್ಲಿ ಬಂದ ಜನಗಳ ಅಭಿಪ್ರಾಯಗಳು ಅದೇ ರೀತಿ ಇತ್ತು, ಚೆನ್ನಾಗಿದೆ, ತುಂಬ ಹಣ್ಣು ಚೆನ್ನಾಗಿದೆ ಅಂತ. ಮತ್ತು ಭಾಳಷ್ಟು ಜನ ಪ್ರವಾಸಿಗರು ಹೋಗ್ತಾ ಇರ್ತಾರೆ. ಲಾಂಗ್ ಡ್ರೈವ್ ಹೋದಾಗ ಕೆಲವು ಸ್ನ್ಯಾಕ್ಸ್ಗೆ ಅಂತ ನಿಲ್ಲಿಸ್ಬೇಕಾಗಿರುತ್ತೆ. ಯಾವುದೋ ಕರಿದ ಪದಾರ್ಥಗಳು ಅಂಥವೆಲ್ಲ ಹೋಟೆಲ್ ತಿಂಡಿ ಅಂತ ತಿನ್ನೋದಕ್ಕಿಂತ ನ್ಯಾಚುರಲ್ಲಾಗಿ ಬೆಳೆದಿರೋವಂಥ ಹಣ್ಣನ್ನು ತಿನ್ನೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಈ ಬಯಲುಸೀಮೆಯ ಭಾಗದಲ್ಲಿ ಈ ಭಾಗ ಕಿತ್ತೂರು ಸುತ್ತಮುತ್ತಲಿನ ಭಾಗದ ಹಣ್ಣುಗಳು ಸಹಜವಾಗಿ ಮಲೆನಾಡಿನ ಹಣ್ಣಿಗಿಂತ ತುಂಬ ರುಚಿಯಾಗಿರುತ್ತೆ. ಕಲ್ಲು ನೆಲದಲ್ಲಿ ಬೆಳೆದಿರುತ್ತೆ ಮತ್ತು ಕಡಿಮೆ ನೀರನ್ನು ಕುಡಿದಿರುವಂತಹ ಗಿಡಗಳಿರೋದ್ರಿಂದ ಒಳ್ಳೆ ರುಚಿಯಾಗಿ ಇರುತ್ತೆ. ಹಣ್ಣು ಸಿಹಿಯಾದ ಹಣ್ಣು ಸಿಗುತ್ತೆ. ಮತ್ತು ನಮ್ಮ ತಿಪ್ಟೂರು ಈ ಹಲಸಿನ ವೈವಿಧ್ಯವಾದ ಹಲಸಿನ ತಳಿಗಳಿಗೆ ಭಾಳ ಹೆಸರುವಾಸಿಯಾದರೆ ಶಂಕರ ಹಲಸಿನ ತಳಿ ಅಂತ ಒಳ್ಳೆಯ ತಳಿಯ ಇಲ್ಲಿ ಬೆಳೆದಿರೋಂಥ ಭೂಮಿ ತುಂಬ ಚೆನ್ನಾಗಿದೆ.